ಇದು ಕೆಳಭಾಗ, ಇದು ಮೇಲ್ಭಾಗ. ಇಲ್ಲಿ ಮೊದಲು ಒಂದು ಲೈನ್ ತೊಗೊಂಡ್ವಿ. ಇಲ್ಲಿ ಲೈನ್ ಕೂಡ್ಸೋದಕ್ಕೋಸ್ಕರ ನೋಡ್ರಿ 1 ರಿಂಗ್ ಒಳಗಡೆ 3 ರಿಂಗ್ ತೊಗೊಂಡಿದ್ದೀನಿ. ಆಮೇಲೆ ಮತ್ತೆ ಇಲ್ಲಿ ಬಂದು ನೋಡಿ, ಇಲ್ಲಿ ಮಾತ್ರ 1 ರಿಂಗ್ ಒಳಗೆ 2 ರಿಂಗ್ ತೊಗೊಂಡಿದ್ದೀನಿ. ಇಲ್ಲಿ ಹಾಗೆ ಹಾಕೊಂಡಿದ್ದೀನಿ. ಮತ್ತು ಇಲ್ಲಿ ಮಾತ್ರ ಈಗ ಈ ಕಾರ್ನರಲ್ಲಿ 1 ರಿಂಗಲ್ಲಿ 2 ರಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಹೀಗೆ ಬಂದು ಇಲ್ಲಿ ನೋಡಿ 1 ರಿಂಗ್ ಒಳಗೆ ಗೊತ್ತಾಗುತ್ತೆ. ಇಲ್ಲಿ 1 ರಿಂಗ್ ಒಳಗಡೆ 2 ರಿಂಗ್ ತಗೊಂಡಿದ್ದೀನಿ. 3 ಹತ್ರ ತೊಗೊಂಡಿದ್ದೀನಿ. ಇಲ್ಲಿ 3 ರಿಂಗ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಮತ್ತು ಹೀಗೆ ಬಂದು ನೋಡಿ, ಇಲ್ಲಿ 2 ರಿಂಗು, ಇಲ್ಲಿ 2 ರಿಂಗು, ನೋಡಿ ಇಲ್ಲಿ 2 ರಿಂಗು. ಇದು ರೌಂಡು, ಈ ಥರ ರೌಂಡ್ ಕೂಡೋದಕ್ಕೆ ಎಷ್ಟು ಜಾಸ್ತಿ ಮಾಡ್ಕೋಬೇಕೋ ಅಷ್ಟು ಮಾತ್ರ ಜಾಸ್ತಿ ಮಾಡ್ಕೋಬೇಕು. ಮತ್ತು ಇಲ್ಲಿ ಬಂದು ಇಲ್ಲೊಂದು ಮತ್ತು ಇಲ್ಲೊಂದು, ಇಲ್ಲಿ ಇಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಡೆ ಬಂದು ಇಲ್ಲಿ ಕಾರ್ನರಲ್ಲಿ ಮಾತ್ರ ಹಿಂಗೆ ಕರ್ವಿಂಗ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಜಾಸ್ತಿ ಮಾಡ್ಕೋಬೇಕು. ಹಂಗೆ ಮಾಡ್ಕೊಳ್ತಾ ಬಂದರೆ ಇದು ಫುಲ್ ರೌಂಡು ನೀಟಾಗಿ ಕೂಡುತ್ತೆ. ಓಕೆ, ನೋಡಿ ಇದು ಸೈಡು ಜಸ್ಟ್ ಕಟ್ ಮಾಡಿಕೊಂಡು ಹಾಂ ನೋಡಿ, ಇದು ಇಷ್ಟಿದೆಯಲ್ಲ, ಇದನ್ನು ಈ ರೀತಿ ಅರ್ದ್ಬಿಟ್ಟು ಎಲ್ಲ ಜಾಯಿಂಟ್ ಮಾಡಿ ಹೊಲಿಬೇಕು. ಹೊಲಿದು ರೆಡಿ ಮಾಡ್ಕೋಬೇಕು. ಓಕೆ, ಇದನ್ನ ಸರ್ಗುಣಿಕೆ ಅಂತ ಹಾಕೋಬೇಕು. ಹಿಂಗೆ ನೋಡಿ, ಹೇಳಿದ್ರೆ ಇದು ಹಿಂಗೆ ಬರುತ್ತೆ. ಸರಿನಾ? ಹೇಳಿದ್ರೆ ಹಿಂಗೆ ಬರುತ್ತೆ. ಇದನ್ನು ನಾವಿಲ್ಲಿ ಹಾಕೋಬೇಕು. ಒಂದು ರಿಂಗ್ ಇದೆ, ಇದು 1 ರಿಂಗು, ಇದು 2, 3, 4, 5, ಇದೇ ಥರ 18 ರಿಂಗ್ ಹಾಕತ್ತೀನಿ. 6 ನೋಡಿ, ಇದನ್ನು ಈ ರೀತಿ ಇಟ್ಕೊಂಡು ಇದನ್ನು ತಗೊಂಡು ಇದನ್ನು ಇದ್ರೊಳಗೆ ತಗೊಂಡು ಇದು ಸರ್ಗುಣಿಕೆ ಆಯಿತು. ಓಕೆ, ಗೊತ್ತಾಯ್ತಾ? ಹಾಂ, ಒಂದು ರಿಂಗ್ ಬಂದಿದೆ. ಟೈಟಾಗಿ ಹಾಕೋಬೇಕಲ್ಲ ಅದಕ್ಕೆ.
ಟೋಟಲಿ ಇದು 18 ಇದ್ದು ಈಗ 3 ಎಕ್ಸ್ಟ್ರಾ ಹಾಕೊಂಡಿದ್ದೀನಿ. 1 2 3 ಎಕ್ಸ್ಟ್ರಾ ಹಾಕೊಂಡಿದ್ದೀನಲ್ಲ, ಈ 4ನೇ ಮನೆಗೆ ನಾವು ಇದು ಮಾಡ್ಕೋಬೇಕು. ಇವಾಗ ಕಡ್ಡಿ ಮೇಲೆ ನೋಡ್ರಿ ಈ ಥರ ಹಿಂಗೆ ದಾರ ತಗೊಂಡ್ಬಿಟ್ಟು ಈ ಮನೆಗೆ ಹಿಂಗೆ ತಗೋಬೇಕು. ಹಿಂಗೆ ಬರುತ್ತಲ್ಲ, ಇದನ್ನು ಇದು ಎರಡನ್ನು ಇಲ್ಲಿ ಸರಿಗಿಸ್ಕೋಬೇಕು. ಮತ್ತು ಹಿಂಗೆ ಬರುತ್ತೆ. ಮತ್ತು ಇನ್ನೊಂದು ಸಲ ಇದನ್ನು ಇದರೊಳಗೆ ಮತ್ತು ಇದರೊಳಗೆ ಸೇರಿಸ್ಕೋಬೇಕು. ಇವಾಗ ಇದು ರೌಂಡ್ ಕೂಡ್ತು. ಈಗ ನೆಕ್ಸ್ಟ್ ಈ ಮನೆಗೆ ಹಾಕಿದ್ದೀನಿ. ಈಗ ಈ ಮನೆಗೆ ಬರಬೇಕು. ಹಿಂಗೆ ಕಡ್ಡಿ ಮೇಲೆ ದಾರ ಹಾಕೋಬೇಕು. ಇದಿದೆಯಲ್ಲ, ಇದು 2ನೇ ಮನೆ. ಈ ಮನೆಗೆ ತಗೋಬೇಕು. ಈ ಮನೆಗೆ ತಗೊಂಡು ಹಿಂಗೆ ತಗೊಳ್ತೀವಲ್ಲ, ಇದೆರಡನ್ನು ಇದರೊಳಗಡೆ ಸೇರಿಸ್ಕೋಬೇಕು. ಇದು ಮತ್ತು ಈ ಕಡ್ಡಿ ಮೇಲೆ ದಾರ ಹಾಕೊಂಡಿದ್ದೀವಲ್ಲ ಅವಾಗ. ಈಗ ಮತ್ತೆ 2 ಬಂತು. ಅದನ್ನು ಮತ್ತೆ ಇದರೊಳಗಡೆ ಸೇರಿಸ್ಬೇಕು. ನೋಡಿ ಈ ರೀತಿ ಬಂತು. ಇದೇ ಥರ ಪ್ರತಿಯೊಂದು ಮನೆಗೂ ಹಾಕೊಂಡು ಹೋಗಬೇಕು. ನೋಡಿ ಈ ಮನೆಗೆ ಹಾಕಿದ್ದೀವಿ. ಈಗ ನೆಕ್ಸ್ಟ್ ಈ ಮನೆಗೆ ತಗೋಬೇಕು. ಫಸ್ಟು ಕಡ್ಡಿ ಮೇಲೆ ದಾರ ಹಾಕಬೇಕು. ಆಮೇಲೆ ಹಿಂಗೆ ಹಾಕಿ ಹಿಂಗೆ ತಗೊಂಡು ಇದೆರಡನ್ನು ಒಳಗಡೆ ತೋರಿಸ್ಕೋಬೇಕು. ನೋಡಿ ಮತ್ತು ಇದೆರಡು ಬಂತು. ಮತ್ತು ಇದರೊಳಗೆ ಇವೆರಡನ್ನು ತೋರಿಸ್ಬೇಕು. ನೋಡಿ ಈ ಥರ ಬಂತು. ಈಗ 1 2 3. ಈಗ ನೆಕ್ಸ್ಟು ಇದೇ ಥರನೇ ಇದ್ರ ಮೇಲೆ ಹಿಂಗೆ ದಾರ ಹಾಕ್ಕೊಂಡು ಇಲ್ಲಿ ತಗೊಂಡು ಇಲ್ಲಿ ತಗೋಬೇಕು. ದಾರ ಹಾಕೊಂಡಿದ್ದೀವಿ. ಈಗ ಇದೆರಡನ್ನು ಸೇರಿಸ್ಕೋಬೇಕು. ಇದು ಮತ್ತು ಇದು ಫಸ್ಟ್ನೇದು. ಆಮೇಲೆ ಮತ್ತು ಇನ್ನೊಂದು ಸಲ ಇವೆರಡರಲ್ಲಿ ಸೇರಿಸ್ಬೇಕು. ಈ ಥರ ಬರುತ್ತೆ. ಇನ್ನು ಉದ್ದಕ್ಕೂ ಹಾಕೊಂಡು ಹೋಗ್ಬೇಕು. ನೋಡಿ ಇದು ಎಂಡ್ ಆಯಿತು. ಇದು ಕೊನೆ ಮನೆ. ಆದ್ದರಿಂದ ಇದು ಹಿಂಗೆ ರೌಂಡ್ ತಿರ್ಕೊಂಡು ಮತ್ತೆ ಈ ಕಡೆಗೆ ಬರಬೇಕಲ್ಲ. ಆದ್ದರಿಂದ ಇದು ಲಾಸ್ಟ್ನೇ ರಿಂಗ್ನಲ್ಲಿ ಒಂದು ಹಾಕೊಂಡಿದ್ದೀನಿ. ಇನ್ನೊಂದು ಮತ್ತೆ ಅದರಲ್ಲೇ ಹಾಕಬೇಕು. ಈ ಕಡ್ಡಿ ಮೇಲೆ ದಾರ ಹಾಕ್ಕೊಂಡು ಅದರಲ್ಲೇ ಇನ್ನೊಂದು ಹಾಕಬೇಕು. ಅದಕ್ಕೂ ರೌಂಡ್ ತಿರುಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಹಾಕಬೇಕು. ನೋಡಿ 2 ಹಾಕಿದ್ದೀನಿ. ಇದಿಷ್ಟು ತಿರುಗ್ತು. ಇನ್ನೊಂದು ಮತ್ತೆ ಇನ್ನೊಂದು ಅದರಲ್ಲೇ ಹಾಕಬೇಕು. ಅದೇ ರಿಂಗಲ್ಲೇ ಹಾಕಬೇಕು. ಟೋಟಲಿ 3 ಹಾಕಬೇಕಾಗುತ್ತೆ. ನೋಡಿ ಒಂದರಲ್ಲೇ 2 ರಿಂಗ್ ಹಾಕಿದ್ದಕ್ಕೆ 3 ರಿಂಗ 1 2 3 ಒಂದೇ ಒಂದರಲ್ಲಿ ಹಾಕಿದ್ದೀನಿ. ಅದಕ್ಕೆ ಇದರಲ್ಲಿ ಇಷ್ಟು ಹಾಕಿದ್ದೀನಿ. ಇಷ್ಟು ರೌಂಡ್ ತಿರುಗಿದೆ. ಈ ಮೊದಲನೇ ರಿಂಗಿಗೆ ಹಾಕೋಕ್ಕೆ ಇಲ್ಲಿಗೆ ಬರಬೇಕು. ಅದಕ್ಕೆ ಇನ್ನೊಂದು ರಿಂಗ್ ಹಾಕತ್ತಿದ್ದೀನಿ. ಇವಾಗ ನೋಡಿ ರೌಂಡ್ ತಿರುಗ್ತು. ಈಗ ಮತ್ತೆ ನೆಕ್ಸ್ಟ್ ಈ ರಿಂಗಿಗೆ ಈ ಥರ ಹಾಕೊಂಡು ಹೋಗಬೇಕು. ಈಗ ಮೊದಲನೇ ರಿಂಗಿಗೆ ಒಂದು ಹಾಕಿದ್ದೀನಿ. ನೆಕ್ಸ್ಟು ಇದು 2ನೇ ರಿಂಗಿಗೆ ಹಾಕೊಂಡು ಹೋಗಬೇಕು. ನೆಕ್ಸ್ಟ್ ಈ ರಿಂಗಿಗೆ ಹಾಕೊಂಡು ಹೋಗಬೇಕು. ಇದೇ ಥರ ಮುಂದುವರ್ಸ್ಕೊಳ್ತಾ ಹೋಗೋದು. ಈಗ ಮೊದಲನೇ ರಿಂಗಿಗೆ ಹಾಕಿದ್ದೀನಲ್ಲ ಇದಕ್ಕೆ, ಈಗ 2ನೇ ರಿಂಗಿಗೆ ಹಾಕಬೇಕು. ಇದನ್ನು ಹಿಂಗೆ ತಗೊಂಡಲ್ಲ, ಇದು ಎರಡನ್ನು ಇದ್ರೊಳಗೆ ಸೇರಿಸ್ಬೇಕು. ನೆಕ್ಸ್ಟು ಮತ್ತು ಇನ್ನೊಂದನ್ನು ಎರಡರೊಳಗೆ ಸೇರಿಸ್ಬೇಕು. ಈಗ 2ನೇ ರಿಂಗಿಗೆ ಹಾಕ್ತೆ ನೋಡಿರಿ. ಈ ರಿಂಗಿಗೊಂದು, ಈ ರಿಂಗಿಗೊಂದು. ಈಗ ನೆಕ್ಸ್ಟು ಎಲ್ಲ ರಿಂಗಿಗೂ ಇದಕ್ಕೆ ಈ ರೀತಿ ಮುಂದುವರ್ಸ್ಕೊಂಡು ಹೋದರೆ ಲಾಸ್ಟಿಗೆ ಇಲ್ಲಿ ಮಾತ್ರ ಕ್ರಾಸ್ ತಿರುಗ್ಸೋಕ್ಕೆ 3ನ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ.
ನೋಡಿ ಈಗ ಇದೆಷ್ಟಾಯಿತು. ಇವಾಗ ಮತ್ತೆ ಇಲ್ಲಿ ರೌಂಡ್ ತಿರುಗಬೇಕಲ್ಲ, ಅದಕ್ಕೆ ಇದೇ ರಿಂಗ್ನಲ್ಲಿ ಎರಡು ಹಾಕೋಬೇಕು, ಇನ್ನೂ 2 ಹಾಕೋಬೇಕು. ಆಮೇಲೆ ಇದೇ ಥರ ಹಿಂಗೆ ರೌಂಡಕ್ಕೆ ಇಲ್ಲಿಂದ ಹಾಕೊಂಡು ಹೋಗ್ಬೇಕು. ಈಗ ಒಂದರೊಳಗಡೆ ಮತ್ತೆ ಇದ್ರೊಳಗಡೆ ಇನ್ನೊಂದು ತಗೋಬೇಕು. ಇದ್ರ ಮೇಲೆ ದಾರ ಹಾಕ್ಕೊಂಡು ಎರಡು ಸೇರಿಸ್ಕೊಂಡಿದ್ದೀನಿ. ಮತ್ತು ಇದನ್ನು ಸೇರಿಸ್ಕೊಳ್ಳೋದು. ಈಗ 2 ನೋಡಿ ಒಂದು ಸ್ವಲ್ಪ ರೌಂಡ್ ಕೊಡ್ತು. ಇನ್ನೊಂದು ಹಾಕ್ಕೊಂಡ್ರೆ ಅದರೊಳಗಡೆ ಇನ್ನೊಂದು ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ರೌಂಡ್ ಕೊಡುತ್ತೆ. ದಾರ ಹಾಕ್ಕೊಂಡು ನೋಡಿ ಈಗ ಇನ್ನೊಂದು ಸ್ವಲ್ಪ ರೌಂಡ್ ಕೊಡ್ತು, ಹಿಂಗೆ ಬಂತು. ಇನ್ನೂ ಒಂದು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಲ್ಲಿಗೆ. ಆಮೇಲೆ ಇದ್ರ ನೆಕ್ಸ್ಟ್ ರಿಂಗಿಗೆ ಹಾಕ್ಬೋದು. ನೋಡಿ ಈ ಲೈನಲ್ಲಿ ಇಲ್ಲೆಲ್ಲೂ ಜಾಸ್ತಿ ಮಾಡ್ಕೊಂಡಿಲ್ಲ. ಈ ಕಡೆ ಒಂದು ರಿಂಗಲ್ಲಿ 2, ಈ ಕಡೆ ಒಂದು ರಿಂಗಲ್ಲಿ 2 ಅಷ್ಟೇ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಾತ್ರ ರೌಂಡ್ ತಿರುಗಿಸ್ಬೇಕು. ಸರಿನಾ? ಓಕೆ. ಇಲ್ಲಿ ಕ್ರಾಸ್ ತಿರುಗ್ಸಕ್ಕೆ ಮಾತ್ರ 2 ರಿಂಗ್ ಹಾಕೋಬೇಕು. ನೋಡಿ ಇದಿಷ್ಟ ಆಗಿದೆ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿಗೆ ಎಂಡ್ ಮಾಡಬೇಕು. ನೋಡಿ ಇಲ್ಲಿಗೆ ಎಂಡ್ ಮಾಡಬೇಕು. ಇನ್ನೊಂದು 5-6 ರಿಂಗ್ ಇದೆ ಅಷ್ಟೇ. ಇಲ್ಲಿಗೆ ಎಂಡ್ ಮಾಡಬೇಕು. ಇಲ್ಲಿಗೆ ಇದು ಲಾಸ್ಟ್ ರಿಂಗು.
ಇದು ಇಲ್ಲಿಗೆ ಎಂಡ್ ಆಗುತ್ತೆ. ಹಿಂಗೆ ಇದನ್ನ ಕಟ್ ಮಾಡಿಬಿಡ್ತೀನಿ. ನೋಡಿ ಇದು ಎಂಡ್ ಆಯಿತು ಇಲ್ಲಿಗೆ. ಇದನ್ನ ಇಲ್ಲಿ ಯಾವುದಾದ್ರೂ ಒಂದು ಹೊರಗಡೆಯಿಂದ ತಗೊಂಡ್ಬಿಟ್ಟು ಎಳಿಬಾರ್ದು, ಎಳೆದ್ರೆ ಈ ಥರ ಆಗುತ್ತೆ. ಗಂಟು ಹಾಕಿ ಗಂಟು ಹಾಕ್ಬಿಟ್ಟು ಇದನ್ನು ಇದ್ರೊಳಗಡೆ ತೂರಿಸ್ಬಿಟ್ರೆ ಮುಗೀತು. ನೋಡಿ ಇದು ಫುಲ್ ಆಯಿತು. ಇದು ಕೆಳಭಾಗ, ಇದು ಮೇಲ್ಭಾಗ. ಇಲ್ಲಿ ಮೊದಲು ಒಂದು ಲೈನ್ ತೊಗೊಂಡ್ವಿ. ಇಲ್ಲಿ ಲೈನ್ ಕೂಡ್ಸೋದಕ್ಕೋಸ್ಕರ ನೋಡ್ರಿ ಒಂದು ರಿಂಗ್ ಒಳಗಡೆ 3 ರಿಂಗ್ ತೊಗೊಂಡಿದ್ದೀನಿ. ಆಮೇಲೆ ಮತ್ತೆ ಇಲ್ಲಿ ಬಂದು ನೋಡಿ ಇಲ್ಲಿ ಮಾತ್ರ ಒಂದು ರಿಂಗ್ ಒಳಗೆ 2 ರಿಂಗ್ ತೊಗೊಂಡಿದ್ದೀನಿ. ಇಲ್ಲಿ ಹಾಗೆ ಹಾಕೊಂಡಿದ್ದೀನಿ. ಮತ್ತು ಇಲ್ಲಿ ಮಾತ್ರ ಈಗ ಈ ಕಾರ್ನರಲ್ಲಿ 1 ರಿಂಗಲ್ಲಿ 2 ರಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಹೀಗೆ ಬಂದು ಇಲ್ಲಿ ನೋಡಿ 1 ರಿಂಗ್ ಒಳಗೆ ಗೊತ್ತಾಗುತ್ತೆ. ಇಲ್ಲಿ 1 ರಿಂಗ್ ಒಳಗಡೆ 2 ರಿಂಗ್ ತಗೊಂಡಿದ್ದೀನಿ. 3 ಹತ್ರ ತೊಗೊಂಡಿದ್ದೀನಿ. ಇಲ್ಲಿ 3 ರಿಂಗ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಮತ್ತು ಹೀಗೆ ಬಂದು ನೋಡಿ ಇಲ್ಲಿ 2 ರಿಂಗು, 2 ರಿಂಗು, ನೋಡಿ ಇಲ್ಲಿ 2 ರಿಂಗು. ಇದು ರೌಂಡು, ಈ ಥರ ರೌಂಡ್ ಕೂಡೋದಕ್ಕೆ ಎಷ್ಟು ಜಾಸ್ತಿ ಮಾಡ್ಕೋಬೇಕೋ ಅಷ್ಟು ಮಾತ್ರ ಜಾಸ್ತಿ ಮಾಡ್ಕೋಬೇಕು. ಮತ್ತು ಇಲ್ಲಿ ಬಂದು ಇಲ್ಲೊಂದು ಮತ್ತು ಇಲ್ಲೊಂದು, ಇಲ್ಲಿ ಇಷ್ಟು ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ಈ ಕಡೆ ಬಂದು ಇಲ್ಲಿ ಕಾರ್ನರಲ್ಲಿ ಮಾತ್ರ ಹಿಂಗೆ ಕರ್ವಿಂಗ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಜಾಸ್ತಿ ಮಾಡ್ಕೋಬೇಕು. ಹಂಗೆ ಮಾಡ್ಕೊಳ್ತಾ ಬಂದರೆ ಇದು ಫುಲ್ ರೌಂಡು ನೀಟಾಗಿ ಕೂಡುತ್ತೆ. ಓಕೆ.